的。
सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते।
이쪽에 힘내기.
ಒಟ್ಟಿಗೆ ಈ ಒಂದು ಜಾತ್ರೋತ್ಸವದ ಸಂದರ್ಭದಲ್ಲಿ ಸಂಪನ್ನಗೊಂಡಿರತಕ್ಕಂತಹ ನಮ್ಮ ಗ್ರಾಮದ ಎಲ್ಲ ಭಗವದ್ಭಕ್ತರನ್ನ ಹಾಗೂ ಹೊರ ಊರಿನಿಂದ ಬಂದಂತಹ ಭಕ್ತಾದಿಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತಿನ ನಮ್ಮ ಜಾತ್ರೋತ್ಸವ ಮತ್ತು ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ಮಾಡುವಂತಹ ಮಾಧ್ಯಮ, ದೃಶ್ಯ ಮಾಧ್ಯಮ ಇದೆ, ಪತ್ರಿಕಾ ಮಾಧ್ಯಮ ಇದೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಾರ್ಷಿಕ ಮಹಾಸಭೆಯ ವರದಿಯನ್ನ ತಮ್ಮ ಮುಂದಿಟ್ಟಿದ್ದಾರೆ. ನಮ್ಮ ದೇವಸ್ಥಾನದ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ 𝗲𝘂𝗵𝗵𝗀𝗃 ಇವರು. ಶ್ರೀ ಮಹಿಷಮರ್ದಿನಿಯೇ ನಮಃ. ನಮ್ಮ ಜಾತ್ರೋತ್ಸವದ 4ನೇ ದಿನದ ಸಂಭ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಊರಿನ ಗ್ರಾಮಸ್ಥ ಭಕ್ತಾದಿಗಳ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ನಮ್ಮ ವಿಟ್ಲ ಅರಮನೆಯ ಅರಸರಾದ ಬಂಗಾರಸರೇ, ನಮ್ಮ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಎಸ್ ರಂಗಮೂರ್ತಿಯವರೇ, ಉಪಾಧ್ಯಕ್ಷರಾದ ಬೈಲ್ಗುತ್ತು ಮಾರಪ್ಪ ಶೆಟ್ಟಿಯವರೇ ಹಾಗೂ ವೇದಿಕೆಯಲ್ಲಿರುವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ನಾನು ಕಳೆದ ವರ್ಷದ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ನಮ್ಮ ದೇವಾಲಯವು ದೊಂಬಾರಸರ ಮನೆತನದ ವಿಟ್ಲ ಅರಮನೆಯ ಆನುವಂಶಿಕ ಮುಕ್ತೇಶ್ವರರಿಗೆ ಒಳಪಟ್ಟಿರುತ್ತದೆ. ಅವರಿಂದ ನಿರ್ದೇಶಿಸಲ್ಪಟ್ಟ ಸ್ಥಳೀಯ ಸಮಿತಿಯು ದೇವಾಲಯದ ಆಗುಹೋಗುಗಳನ್ನು ನೋಡಿಕೊಳ್ಳುತ್ತದೆ. ಇದರೊಂದಿಗೆ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಸೇವಾ ಸಂಘ ರಿಜಿಸ್ಟರ್ಡ್ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬರುತ್ತದೆ. ಕಾಲಕಾಲಕ್ಕೆ ಸಭೆ ಸೇರಿ ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತದೆ. ಖರ್ಚು ವೆಚ್ಚಗಳ ತತ್ತೆಯನ್ನು ಪರಿಶೀಲಿಸಿ ಅಭಿವೃದ್ಧಿ ಕೆಲಸಗಳನ್ನು, ದೈನಂದಿನ ಕಾರ್ಯಕ್ರಮಗಳನ್ನು, ಇದರ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತದೆ. ದೇವಾಲಯದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಕ್ಷೇತ್ರದ ತಂತ್ರಿಗಳಾದ ವರ್ಕಾಡಿ ಶ್ರೀ ಗಣೇಶ ತಂತ್ರಿಗಳ ತೀರ್ಮಾನದಂತೆ ನಡೆಸಲಾಗುತ್ತದೆ. ಕ್ಷೇತ್ರದ ದೈನಂದಿನ ಪೂಜಾ ಕೈಂಕರ್ಯವನ್ನು ಅರ್ಚಕರಾದ ಶ್ರೀ ಕೃಷ್ಣಮಂಟರು ನಡೆಸಿಕೊಂಡು ಬರುತ್ತಾರೆ. ನಮ್ಮ ದೇವಸ್ಥಾನದ ವಾರ್ಷಿಕ ಜಾತ್ರೆಯು ನಿಗದಿಪಡಿಸಿದ ದಿನಾಂಕದಂತೆ ಏಪ್ರಿಲ್ 7ರ ತಾರೀಕಿನಿಂದ ಧ್ವಜಾರೋಹಣಗೊಂಡು ಏಪ್ರಿಲ್ 11ನೇ ತಾರೀಕಿನವರೆಗೆ 5 ದಿನಗಳ ಜಾತ್ರೆಯು ಸಕಲ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆದುಕೊಂಡು ಬರುತ್ತಿರುವುದು ನಿಮಗೆಲ್ಲರಿಗೂ ತಿಳಿದ ವಿಷಯವಾಗಿದೆ. ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅತ್ಯಂತ ಕಡಿಮೆ ಅವಧಿಯಲ್ಲಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಊರಿನ ಹೊರ ಊರಿನ ಎಲ್ಲ ಭಕ್ತಾದಿ ಬಂಧುಗಳ ಸಹಕಾರದೊಂದಿಗೆ ಯಶಸ್ವಿಯಾಗಿ ಆ ತಾಯಿಯ ಆಶೀರ್ವಾದ ಅನುಗ್ರಹದೊಂದಿಗೆ ನಡೆಯಿತು. ತದನಂತರ ಏಪ್ರಿಲ್ ತಿಂಗಳ 7ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ನಡೆದ ದೇವಸ್ಥಾನದ ವಾರ್ಷಿಕ ಜಾತ್ರೆಯ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಯಶಸ್ವಿಯಾಗಿ ನಡೆಯಿತು. ದಿನಾಂಕ 28/4/2023ರಂದು ಬ್ರಹ್ಮಕಲಶದ ಬಗ್ಗೆ ನಡೆದು ದೃಢಕಲಶವನ್ನು ಊರಿನ ಭಕ್ತಾದಿಗಳ ಸಹಕಾರದೊಂದಿಗೆ ನಡೆಸಲಾಯಿತು. ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಸಿಂಗಾರಿ ಮೇಳ ದೇವಸ್ಥಾನದ ಮತ್ತು ಭಕ್ತಾದಿಗಳ ಸಹಕಾರದೊಂದಿಗೆ ಗ್ರಾಮದ ಯುವ ವಿದ್ಯಾರ್ಥಿಗಳ ಆಸಕ್ತಿಯೊಂದಿಗೆ ದೇವಸ್ಥಾನದ ವಠಾರದಲ್ಲಿ ಚೆಂಡೆ ಅಭ್ಯಾಸ ಮಾಡುವ ಸಿಂಗಾರಿ ಮೇಳ ಪ್ರಾರಂಭವಾಗಿ ಈಗಾಗಲೇ ಸಿಂಗಾರಿ ಮೇಳದ ಕಾರ್ಯಕರ್ತರು ಊರಿನಲ್ಲಿ ಮತ್ತು ಹೊರಗಡೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ನೀಡುವುದರೊಂದಿಗೆ ನಮ್ಮ ಗ್ರಾಮಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ. ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಲ್ಲಿ, ಶ್ರಮದಾನಗಳಲ್ಲಿ, ಎಲ್ಲ ಸ್ವಚ್ಛತಾ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ನಿಂತು ನಮ್ಮೊಟ್ಟಿಗೆ ದುಡಿಯುತ್ತಿದ್ದಾರೆ. ಈಗ ಸಿಂಗಾರಿ ಮೇಳದಲ್ಲಿ ಸುಮಾರು 70ರಿಂದ 80 ವಿದ್ಯಾರ್ಥಿಗಳು, ಯುವಕರು ಅಭ್ಯಾಸ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡುತ್ತಿರುವುದು ತುಂಬ ಸಂತೋಷ ವಿಚಾರವಾಗಿದೆ. ಸಿಂಗಾರಿ ಮೇಳದ ಸರ್ವ ಸದಸ್ಯರಿಗೆ ಸಮಿತಿ ಅಭಾರಿಯಾಗಿರುತ್ತದೆ. ವರ್ಷಮಧ್ಯೆ ನಡೆಯುವ ನವರಾತ್ರಿ ಕಾರ್ಯಕ್ರಮ ವಿವಿಧ ಮನೆತನಗಳಿಂದ ನವರಾತ್ರಿಯ 9 ದಿನಗಳು ನಡೆಯುವ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ, ರಾತ್ರಿ ರಂಗಪೂಜೆ ಮತ್ತು ಪ್ರತಿನಿತ್ಯ ರಾತ್ರಿ ಭಜನಾ ಸಂಕೀರ್ತನವು ನಡೆಯುತ್ತದೆ. ನವರಾತ್ರಿಯ 9ನೇ ದಿವಸ ನವಮಿಯಂದು ಚಂಡಿಕೆಯಾಗ ಮತ್ತು ಬಲಿವಾಡಿಕೂಟ ಊರ ಭಕ್ತಾದಿಗಳೆಲ್ಲ ಸೇರಿ ವಿಜೃಂಭಣೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತದೆ. ದಿನಾಂಕ 22/1/2023
ಶ್ರೀರಾಮನ ಪ್ರತಿಷ್ಠಾ ಕಾರ್ಯಕ್ರಮವನ್ನು ನೇರ ಪ್ರಸಾದ ಮೂಲಕ ನಮ್ಮ ದೇವಸ್ಥಾನದಲ್ಲಿ ಪ್ರಸ್ತುತಪಡಿಸಲಾಯಿತು. ಅದರೊಂದಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಇತರ ಕೆಲವು ಸೇವೆಗಳನ್ನು ನಡೆಸಿಕೊಂಡು ಬರಲಾಯಿತು. ಈ ಸಂದರ್ಭದಲ್ಲಿ ರಾಮ ಮಂದಿರದ ಕರಸೇವೆಯಲ್ಲಿ ಭಾಗವಹಿಸಿದವರನ್ನು ಅಭಿನಂದಿಸಲಾಯಿತು. ಮಧ್ಯಾಹ್ನ ಸುಮಾರು 1000ಕ್ಕೂ ಹೆಚ್ಚು ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಧನುಪೂಜೆ ಪ್ರತಿ ವರ್ಷ ಧನುಮಾಸದ 1 ತಿಂಗಳು ದೇವಸ್ಥಾನದಲ್ಲಿ ನಡೆಯುವ ಧನುಪೂಜೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಭಜನಾ ಸಂಕೀರ್ತನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಪ್ರತಿ ವರ್ಷದಂತೆ ಸಿಂಹ ಮಾಸದ ಸೋಣ ಶುಕ್ರವಾರ ಮತ್ತು ಶನಿವಾರದಂದು ಅನ್ನಪ್ರಸಾದ ಸೇವೆ ನಡೆಯುತ್ತಿದ್ದು, ಪ್ರತಿ ವಾರ ಶುಕ್ರವಾರದಂದು ಬಲಿಪಾಡು ಸೇವೆಯು ನಡೆಯುತ್ತದೆ. ವರ್ಷ ಪ್ರತಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯನ್ನು ನಡೆಸಲಾಗುತ್ತದೆ. ದೇವಸ್ಥಾನದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಕಾರ ನೀಡುವ ಗ್ರಾಮ ಪಂಚಾಯತ್ ಪುಣಚ ಸೇವಾ ಸಹಕಾರಿ ಸಂಘ, ಕೆನರಾ ಬ್ಯಾಂಕ್ ಪುಣಚ, ಪೋಸ್ಟ್ ಆಫೀಸ್ ಪುಣಚ, ವಿಟ್ಲ ಆರಕ್ಷಕ ಠಾಣಾ ಅಧಿಕಾರಿಗಳು, ಶ್ರೀ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಪದಾಧಿಕಾರಿಗಳು, ಒಡಿಯೂ ಶ್ರೀ ಸಂಸ್ಥಾನ, ವಿವಿಧ ಸಂಘ ಸಂಸ್ಥೆಯವರು ಮತ್ತು ಊರ ಹೊರವರ ಎಲ್ಲ ಭಕ್ತ ಬಂಧುಗಳು, ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನ ಆಡಳಿತ ಮಂಡಳಿಯು ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತದೆ. ಇನ್ನು ಮುಂದೆಯೂ ಎಲ್ಲ ಭಕ್ತಾಭಿಮಾನಿಗಳು ನಮ್ಮ ಸಮಿತಿಗೆ ಬೆಂಬಲವಾಗಿ ನಿಂತುಕೊಂಡು ಈ ದೇವಸ್ಥಾನದ ಸಂಪೂರ್ಣ ಅಭಿವೃದ್ಧಿಯತ್ತ ನಮ್ಮನ್ನು ತೊಡಗಿಸಿಕೊಳ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಬೇಕಂತ ನನ್ನ ಸಂಸ್ಥೆಯ ವರದಿಯನ್ನು ನಿಲ್ಲಿಸುತ್ತದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಟ್ಲ ಅರಮನೆಯ ಪ್ರತಿನಿಧಿಗಳು ಆಗಿರ್ತಕ್ಕಂಥ ರಾಜಾರಾಮ್ ನಮ್ಮೊಂದಿಗಿದ್ದಾರೆ. ಹಾಗೆಯೇ ಇವತ್ತಿನ ಈ ಒಂದು ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಗುರುತಿಸಿಕೊಂಡಿದ್ದೇವೆ. ಈಗಾಗಲೇ ವರದಿಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ವರದಿಯ ಬಗ್ಗೆ ಏನಾದರೂ ಕೇಳಲಿಕ್ಕಿದ್ರೆ ಕೇಳಬಹುದು. 1-2 ನಿಮಿಷದ ಅವಕಾಶ. ಈ ಸಭೆಯಲ್ಲಿರುವಂಥ ಭಕ್ತಾದಿಗಳಿಗೆ ಏನಾದರೂ ಈ ವರದಿಯ ಬಗ್ಗೆ ಕೇಳಲಿಕ್ಕೆ ಇದ್ದರೆ ಕೇಳಬಹುದು. ವರದಿಯ ಬಗ್ಗೆ ಕೇಳಲಿಕ್ಕೇನಿಲ್ಲ. ಅದು ನನ್ನೊಂದು ವಿಜ್ಞಾಪನೆ. ಇಲ್ಲಿ ಈ ದೇವಸ್ಥಾನದಲ್ಲಿ ಭಕ್ತಾದಿಗಳು ದಿನೇ ದಿನೇ ಜಾಸ್ತಿ ಆಗ್ತಿದೆ. ನೀವು ವರದಿಯಲ್ಲಿ ವಾರಕ್ಕೆ ಒಂಥರ ಸಣ್ಣ ಸಂಚಾರ ವ್ಯವಸ್ಥೆ ಮಾಡಿದ್ದೀರ. ಅದನ್ನು ದಿನಾಪಾಠ ಮಾಸ ಮಾಡಬಹುದಾ ಅಂತ ಒಂದು ಅಂದಾಜು ನಿತ್ಯ ಅನ್ನ ಸಂತರ್ಪಣೆ ಮಾಡಬೇಕೇ. ಹೌದು. ನಿತ್ಯ ಹೇಳಿ ಸಂಕಟ ಹೇಳಿ. ವರದಿಯಲ್ಲಿ ಲೆಕ್ಕಪತ್ರ ಏನು ಹೇಳಲಿಲ್ಲ. ಲೆಕ್ಕಪತ್ರ ಈಗ ಬರ್ತದೆ. ಇದು ವರದಿ ಮಾತ್ರ. ವರದಿ ಬೇರೆ, ಲೆಕ್ಕಪತ್ರ ಬೇರೆ. ಈ ಅನ್ನಪ್ರಸಾದದ ಬಗ್ಗೆ ಅನೇಕ ಭಕ್ತಾದಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮನ್ನು ಹೇಳಿದ್ದಾರೆ. ಅದರಲ್ಲಿ ಕೆಲವು ಪ್ರಾಕ್ಟಿಕಲ್ ಸಮಸ್ಯೆ ಇದೆ. ಉದಾಹರಣೆಗೆ ಈಗ ಶುಕ್ರವಾರ ಅನ್ನಪ್ರಸಾದದ ವ್ಯವಸ್ಥೆ ಇದೆ. ನಮಗೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾಗೋದಿಲ್ಲ. 12:30ವರೆಗೆ 50 ಜನ ಇರ್ತಾರೆ. 12:45 ಆಗುವಾಗ 200 ಜನ ಆಗ್ತಾರೆ. ನಾವು ಇಲ್ಲಿ ಅಡಿಗೆಯವರನ್ನು ಬೇರೆ ಕಡೆಯಿಂದ ಕರೆಸಬೇಕು, ಅಡಿಗೆ ಮಾಡಬೇಕು, ಎಷ್ಟು ಅಕ್ಕಿ ಹಾಕಬೇಕು, ಎಷ್ಟು ಸಾಂಬಾರು ಮಾಡಬೇಕು, ಸ್ವಲ್ಪ ಸಣ್ಣ ಗೊಂದಲ ಇದೆ. ಇದೊಂದು ಭಾಗ ಪ್ರಾಕ್ಟಿಕಲ್ ಸಮಸ್ಯೆ. ಆದರೆ ನಿತ್ಯ ಅನ್ನದಾನ ಮಾಡಬೇಕು ಅಂತ ಇದ್ದರೆ ನಮಗೆ ಅದಕ್ಕೆ ನಿರಂತರವಾಗಿ ನಿತ್ಯ ಒಬ್ಬರು ಅಡುಗೆ ಮಾಡುವಂತಕ್ಕಂತಹ ಒಬ್ಬರು ಅಥವಾ ಇಬ್ಬರು ಅವಶ್ಯಕತೆ ಇರ್ತದೆ. ಮತ್ತು ಆ ರೀತಿಯಲ್ಲಿ ಸಿಗುವುದು ಸ್ವಲ್ಪ ಕಷ್ಟ ಸಾಧ್ಯ ಅಂತ ಅನ್ನಿಸ್ತಾ ಇದೆ. ಆದರೂ ನಿಮ್ಮ ಸಲಹೆಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಯೋಚನೆ ಮಾಡ್ತೇವೆ ಹೇಗೆ ಮಾಡಬಹುದು ಅಂತ. ನಮ್ಮ ಒಟ್ಟು ಗತಿಮಿತಿಯ ಆಯವ್ಯಯಗಳ ಮತ್ತು ಲಭ್ಯ ಮ್ಯಾನ್ ಪವರ್ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಇದರ ಬಗ್ಗೆ ಸೂಕ್ತ ತೀರ್ಮಾನ ತಗೊಳ್ತೇವೆ.
ಎನ್ನ ವೈಯಕ್ತಿಕ ಅಭಿಪ್ರಾಯ. ಕುಂಚ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಒಟ್ಟೊಟ್ಟಿಗೆ ದೇವಸ್ಥಾನದ ಅಧಿಕಾರಿಯೊಟ್ಟಿಗೆ ಏತಾ ವರ್ಷದಿಂದ ಶ್ರೀ ಮಹಿಷಮರ್ದಿನಿ ದೇವಿ ಭಜನೆ ಮಂಡಳಿ ಇದು అయిన ವಿಶೇಷವಾದ ಮಾತೃಗಳ ಕೆಲಸ ಕಾರ್ಯಗಳನ್ನು ಕೆಲಸ ಮಾಡ್ತಾನೆ ಆಂಡ ಎಣ್ಣಗಾವಲ ಪ್ರಕಾರವು ಐದು ಒತ್ತು ಕೊಡೋದಾನ ಮಲ್ಲ ಇಂಟು ಮಲ್ಲ ಸಮಾಧಾನ ಇತ್ತಿದ್ದೆ ಅಂತ ಉಳಿಕೆ ಸಂಗ್ರಹ ಮಂತ್ರ ಪ್ರತಿನಿಧಿನ ನಮ್ಮ ದೇವಸ್ಥಾನಕ್ಕೆ ಹೋಗೋದು ಬರ್ತದೆ ತುಂಬುಲ ದೇವಸ್ಥಾನಕ್ಕೆ ಕೊಡ್ತೀವಿ ಅಂತೂ ದಾನಿಗೆ ಮಾತಿಗೆ ಕೊಡಿಲ್ಲ ದೇವಸ್ಥಾನ ನೆಣ್ಣು ದೇವಸ್ಥಾನಕ್ಕೆ ಕೊಡೋದು ವಾಸಂಜ ಒಳ್ಳೆ ಕವಂತರ ಫಸ್ಟ್ ಒಳ್ಳೆ ಕವಂತರಲ್ಲ ಮಲ್ಲ ಒತ್ತು ಕೊಡೋದು ಗೊತ್ತಾಗ್ತದೆ ಐದಾಗ್ತದೆ ನಾನು ತುಂಬುದು ಒಟ್ಟೊಟ್ಟಿಗೆ ಹೆಂಗೆ ಐದು ಜಾಸ್ತಿ ಒತ್ತು ಕೊಟ್ಟರೆ ನಿತ್ಯ ವಾರ ಭಜನೆ ಹಾಕೊಂಡು ಮಾತುಗಳು ಭಜನೆ ಮಾಡ್ಕೊಂಡು ಮಾತು 5 ಜನಗಳಿಗೆ ಸೇವಾ ರೂಪಗಳು ಭಜನೆ ಮಾಡ್ಕೊಂಡ್ರೆ ಊರಿನಂಚಿನ ನೆನ್ನೆ ದೇವಸ್ಥಾನಕ್ಕೆ ಕೊಡೋದು ಐದು ಜಾಸ್ತಿ ಒತ್ತು ಕೊಡೋಣ ಎನ್ನ ವೀಣಾಂದ್ರ ವಿನಂತಿ. ಇದೇ ಭಜನಾ ಮಂಡಳಿಗೆ ಒತ್ತು ಕೊಟ್ಟುಕೊಂಡು ಅದಕ್ಕೆ ಭಾರಿ ಸ್ಪಷ್ಟ ಆಯ್ತು. ಇಡೀ ಗ್ರಾಮದ ಭಜನೆದ ಒಂದು ಮಲ್ಲ ವಿಶೇಷವಾಗಿ ನಂಚಿನ ಒಂದು ಹಳೆ ಕನ್ನಡ 2 ವರ್ಷದ ಪ್ರಾರಂಭ ಆಯಿತು. ಬೇತೆ ಬೇತೆ ರೂಪರು ಎಂಗಳ ಗ್ರಾಮದ ಒರಂಬ ಭಜನಾ ಮಂಡಳಿ ಉಂಟು. ನಮ್ಮ ಗ್ರಾಮ ದೇವಸ್ಥಾನ ఆయన ద్వారా ಪಾತ ಭಜನಾ ಮಂಡಳಿಗಳ ಎಂಗಳು ಸಮಾನವಾಗಿ ನಂಚಿನ ಒತ್ತು ಕೊಟ್ಟು ನಂಚಿನ ಒಂದು ಅಗತ್ಯ ಉಂಟು. ಅಷ್ಟೇ ಆ ಭಜನಾ ಮಂಡಳಿ ಈ ಭಜನಾ ಮಂಡಳಿ ಬೇರೆ ಬೇರೆ ದಿಕ್ಕಡಕ್ಕೆ ಅನುಕೂಲ ಆಯ್ತಲ್ಪ ಸೇರ್ಬೇಕು. ಅವಳು ಕೃಷ್ಣಗಿಂತ ಸೇರ್ಬೇರು, ಅಜ್ಜಿನ ಕಡೆ ಸೇರ್ಬೇರು, ಅವಳು ಮೂಡಂಬೈಂಟ ಸೇರ್ಬೇರು, ಆದಿಯರಡೆ ಸೇರ್ಬೇರು, ಇಂಚ ಬೇತೆ ಬೇತೆ ಭಜನಾ ಮಂಡಳಿ ಇದು ಬಂಡ್ಲಕ್ಕ ಈಗ ಹೆಂಚಿನ ಒತ್ತು ಕೊರಡು ಗೊತ್ತಿ ಭಜನಾ ಮಂಡಳಿಗೆ ಐನವೇ ನೆಂಚಿನ ಒಂದು ವ್ಯವಸ್ಥೆ ಉಂಟು. ಅದಕ್ಕೊಂದು ಕಮಿಟಿ ಉಂಟು. ಆ ಕಮಿಟಿ ಪ್ರತಿ ವಾರ ಭಜನೆ ಮಲ್ಪೋರು ಪ್ರತಿ ವಾರ ಇಟ್ಲ ಬೇತೆ ಬೇತೆ ಜನಕ್ಕೆಲ್ಲ ಪದಗಳು ಹಾಕೊಂಡು ವಾರ್ಷಿಕ ಮಲ್ಪೋರು ಒಂದಿ ಪನ ಇಚ್ಛೆ ಬಂಡ ಹೊಸ ಹೊಸ ಜವಣರು ಒಂಚೂರು ಈ ಮಂಡಳಿಡು ಇನ್ವಾಲ್ವ್ ಆಂಡ ಹೊಸ ಹೊಸ ಒಂದು ವಾತಾವರಣ ಬರ್ಕೊಂಡು ಹೊಸತ್ತೊಂದು ಇದಕ್ಕೊಂದು ಸ್ಪಿರಿಟ್ ಬರ್ಕೊಂಡು ಅಂಚಿನ ಪ್ರಯತ್ನ ನಾವು ಮಾತಾ ಸೇರಿದು ಮಲ್ಪುಗ ನೆಕ್ಸ್ಟ್ ಟೈಮ್ ಅವೇ ಇತ್ತೆ ನೆಕ್ಸ್ಟ್ ಒಂದು ಕರೆದ 1 ವರ್ಷದ ಮಾರ್ಚ್ 1, 2023 ಮಾರ್ಚ್ 31, 2024 ಮುಟ್ಟದ 1 ವರ್ಷದ ಒಂದು ಲೆಕ್ಕಪತ್ರನ ದೊಡ್ಡ ಮಂಡನೆ ಮಲ್ಪುವರು ಐನ ಬಗ್ಗೆ ದಾಲಕ್ಕೆ ಏನಿರುತ್ತೆ ನಮ್ಮ ಕೇನೋಲಿ ಅಂಚೆ ಸಭೆನ ಒಂಚೂರು ಮುಂದುವರಿಸೋದು ದಯಪಂಡು ನಮ್ಮ ಮಹಾಪೂಜೆಗಾಣ ಈ ಸಭೆಯನ್ನು ಮುಕ್ತಾಯ ಮಲ್ಪಡ. ಲೆಕ್ಕಪತ್ರವನ್ನು ಮಂಡನೆ ಮಾಡಲಿಕ್ಕಿದ್ದಾರೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಯುತ ಉದಯ್ ಕುಮಾರ್. ಮಹಿಷಮರ್ದಿನಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಅರಸರೇ, ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಎಲ್ಲ ಬಂದು ಹೋಗಿದ್ದೇನೆ. ಕಳೆದ 1 ವರ್ಷದ ಕಳೆದ ಜಾತ್ರೆಯಿಂದ 1 ಮಾರ್ಚ್ 1/4/23ರಿಂದ 31/3/24 ಖರ್ಚಿನ ವಿವರ. ಒಟ್ಟು ಜಮೆ 10,87,256 ರೂಪಾಯಿ. ಒಟ್ಟು ಖರ್ಚು 7,18,359 ರೂಪಾಯಿ. 3,68,897 ಉಳಿಕೆ ಆಗಿತ್ತು ಜಾತ್ರೆ ಟೈಮಲ್ಲಿ. ಆನಂತರ ದೃಢಕಲಶ ಬಂತು. ನಮ್ಮ ಬ್ರಹ್ಮಕಲಶ ನಂತರ ದೃಢಕಲಶ ಮಾಡಿದೆವು. ಅದಕ್ಕೆ 1,11,990 ರೂಪಾಯಿ ಖರ್ಚಾಗಿದೆ. ಹಾಗೆ 2,56,907 ರೂಪಾಯಿ ಪ್ಲಸ್ ದೇವಸ್ಥಾನದ ಉಳಿಕೆ 22,873 ರೂಪಾಯಿ. ಒಟ್ಟು ನಮ್ಮಲ್ಲಿ ಈಗ 2,79,780 ರೂಪಾಯಿ ಉಳಿಕೆ ಆಗಿದೆ. ಇದರಲ್ಲಿ ಏನಾದರೂ ಇದ್ದರೆ ನೀವು ಕೇಳ್ಬೋದು. ಬ್ರಹ್ಮಕಲಶ ಮಾರ್ಚಿನಲ್ಲಿ ಬಂತು. ಬ್ರಹ್ಮಕಲಶದ ಪೇಮೆಂಟ್ ಅಂದರೆ ಅದರ ಸೆಟ್ಲ್ಮೆಂಟ್ ಕೆಲವು ಅದು ಏಪ್ರಿಲ್ನಲ್ಲಿ ಬಂತು. ಹಾಗೆ ಬ್ರಹ್ಮಕಲಶದಕ್ಕೆ ಸೇರಿದಂಥ ಖರ್ಚು ಕೂಡ ಏಪ್ರಿಲ್ನ ಲೆಕ್ಕಾಚಾರದಲ್ಲಿ ಸೇರಿಕೊಂಡಿದೆ. ಹಾಗೆ ನಮ್ಮ ಉಳಿಕೆ ಒಂದು ಸ್ವಲ್ಪ ಕಡಿಮೆ ಅಂತ ಕಾಣೋದು. ಬಟ್ ಅದು ಕಳೆದ ವರ್ಷದ ಲೆಕ್ಕಾಚಾರದಲ್ಲಿ ಅದಷ್ಟು ಉಳಿಕೆ ಆಗಿದೆ. ಈ ವರ್ಷ ಅದು ಮುಂದುವರೆದ ಭಾಗ ಅಷ್ಟೇ. ಏನಾಗಿದೆ ಅಂತ
ಯಾವುದಕ್ಕೆ ಏನೇನು ಖರ್ಚಾಗಿದೆ ಕೊಟ್ಟರೆ ಮಾತ್ರ ನಾವು ಕ್ವಶನ್ ಹೇಳ್ಬೋದು. ನೀವು ಎಷ್ಟು ಜನ ಆಗಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಮಂದಿ ಅದನ್ನು ಹೇಳಿ ಕ್ವಶನ್ ಹೇಳ್ಬೋದು ನಾವು. ಎಲ್ಲ ಇದೆ, ಎಲ್ಲ ಬೇಕಾದ್ರೆ ಇದೆ. ಸೇವೆಯಿಂದ ಬಂದ ಹಣ 3,70,728. ಸಹಾಯಧನ 1,67,823 ರೂಪಾಯಿ. ಅನ್ನಪೂರ್ಣಕ್ಕೆ ಪ್ಯಾನ್ ಅಳವಡಿಕೆಗೆ ದೇಣಿಗೆ ಬಂದಿದೆ 12,500. ಮದುವೆ ಉಪನಯನ ಇದರಿಂದ 9,53,500. ಅಂಗಪೂಜೆ ಅನ್ನದಾನ 89,000. ಚಂಡಿಕಾಯಾಗದಿಂದ 19,331. ಧನುಪೂಜೆಯಿಂದ 16,612. ಹಳೆ ಜನರೇಟರ್ ಮಾರಾಟ 55,000. ಸೊಸೈಟಿಯಿಂದ ಬಡ್ಡಿ 11,207. ಕೆನರಾ ಬ್ಯಾಂಕ್ ಬಡ್ಡಿ 5,110. ಇತರ ಮೂಲಗಳಿಂದ 60,000 ಬಂದಿದೆ. ಸೊಸೈಟಿಯಿಂದ ದೇಣಿಗೆ ಬಂದಿದೆ 2 ಲಕ್ಷ. ಕಾಣಿಕೆ ಹುಂಡಿಯಿಂದ 5,58,723. ದೇವರ ಭಾವಚಿತ್ರದಿಂದ 25,200. ಹಾಗೆ ಒಟ್ಟಿಗೆ 25,94,734 ರೂಪಾಯಿ ಆಗಿದೆ. ಹಾಗೆ ಖರ್ಚಿನ ವಿವರ: ವಿದ್ಯುತ್ ಬಿಲ್ 48,217. ದೇವಿ ಭವನದ ವಿದ್ಯುತ್ ಬಿಲ್ 28,161. ಅರ್ಚಕರ ವೇತನ 1,80,000. ಸಿಬ್ಬಂದಿ ವೇತನ 2,57,400. ಅಂಗಡಿ ಬಿಲ್ ಜೀನ್ಸು 84,809. ತರಕಾರಿ 29,154. ಗ್ಯಾಸ್ ಸಿಲಿಂಡರ್ 2,26,234. ಶುಕ್ರವಾರದ ಅಡಿಗೆ ಮಜೂರಿ ಮತ್ತು ಕ್ಲೀನಿಂಗ್ 86,800. ಕೂಲಿ ಬಾಬ್ತು 41,485. ಬಾಡಿಗೆ ಹಣ 4,740. ಪ್ಲಂಬಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ದುರಸ್ತಿ 1,22,250. ಡೀಸೆಲ್ 27,718. ಮುದ್ರಣ ಸ್ಟೇಷನರಿ ಅಂಚೆ 14,120. ಗ್ರೈಂಡರ್ ಗ್ಯಾಸ್ ಸ್ಟವ್ ದುರಸ್ತಿ 35,690. CCTV ದುರಸ್ತಿ ಹೆಚ್ಚುವರಿ ಅಳವಡಿಕೆ 69,150. ಸೇವಾ ಕೌಂಟರ್ ದುರಸ್ತಿ ಸಾಮಗ್ರಿ 58,000. ಘನತ್ಯಾಜ್ಯ ವಿಲೇವಾರಿ 5,000. ಅಂಗಡಿ ಹಳೆ ಬಾಕಿ 2,531. JCB ಕೆಲಸ 2,500. ಮ್ಯಾಟ್ ಖರೀದಿ 7,500. ದೇವಿ ಭವನದ ಸಭಾಂಗಣ ದುರಸ್ತಿ 20,000. ಸಭಾಂಗಣ ಫ್ಯಾನ್ ದುರಸ್ತಿ 3,660. ಆಚಾರ್ಯ ಕೆಲಸದ ಮಜೂರಿ 13,900. ರಾಮೋತ್ಸವ ಕಾರ್ಯಕ್ರಮದ ಖರ್ಚು 37,405. ದೈವ ನರ್ತಕರ ಹೊಸ ಅಣಿಯ ಬಟ್ಟೆ 17,000. ಸ್ಕ್ರೀನ್ ಖರೀದಿ 3,300. ಬೋರ್ವೆಲ್ ಪಾಯಿಂಟ್ 3,000. ಸ್ಕೇಲ್ ಖರೀದಿ 4,000. ಹೊಸ ಮಿಕ್ಸಿ ಖರೀದಿ 8,000. ವಕೀಲರ ಶುಲ್ಕ ಜಾಗ ಖರೀದಿಯದ್ದು 10,000. ತಂತ್ರಿಯವರಿಗೆ 1,66,000. ಇಂಟರ್ಲಾಕ್ 3 ಲಕ್ಷ. ನೈವೇದ್ಯ ಅಕ್ಕಿ ಬಾಬ್ತು 30,000. ಗುಪ್ತಚರ ನಾರಾಯಣ ಭಟ್ರಿಗೆ ಅದು ದೇಣಿಗೆ ಇದು ಕೊಟ್ಟದ್ದು ಅಂದರೆ ಕೊಡಲಿಕ್ಕಿದ್ದು ಬಾಕಿ 1,5 ಲಕ್ಷ. ಜನರೇಟರ್ ದುರಸ್ತಿ 21,346. ಇಂದು ರುದ್ರಭೂಮಿಗೆ ದೇಣಿಗೆ ಕೊಟ್ಟಿದ್ದೇವೆ 1 ಲಕ್ಷ. ದೇವಸ್ಥಾನದ ಎದುರು ಗೇಟ್ ರಚನೆ 1,40,000. ಅಭಯ ಮಾರ್ಗುರ್ಸಿಗೆ ಮೊದಲು ಬಾಕಿ ಇತ್ತು 1,50,000. ಪ್ರಸಾದ ಚೀಲ 24,000. ಕೃಷ್ಣ ಹಾರ್ಡ್ವೇರ್ಸ್ ಪುಣಚ 34,491. ಮತ್ತು ಹೊಸ ಟ್ರಂಕ್ 4,300. 25,71,861. ಉಳಿಕೆಯದಲ್ಲಿ 22,873 ರೂಪಾಯಿ. ಒಂದು ನಿಮಿಷ. ಇದರಲ್ಲಿ ಪ್ರಾರಂಭದಲ್ಲಿ ಕೇವಲ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಓದಿದೆ. ಇಲ್ಲಿ ಸೇವಾ ಸಂಘ ರಿಜಿಸ್ಟರ್ ಇದೆ. ಅದಕ್ಕೆ ವರ್ಷಕ್ಕೊಮ್ಮೆ ಮಹಾಸಭೆ ಆಗ್ತದೆ ಮತ್ತು ಅದರ ಆಡಿಟ್ ಆಗ್ತದೆ. ಆ ಆಡಿಟನ್ನು ನಾವು ಸರ್ಕಾರಕ್ಕೆ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡ್ತೇವೆ ಮತ್ತು ಅದರಿಂದ ಸರ್ಟಿಫಿಕೇಟನ್ನು ಪಡ್ಕೊಳ್ತೇವೆ. ಇದು ಅಪ್ಡೇಟ್ ಉಂಟು. ಇದು ಜಾತ್ರೆ ಆದ ನಂತರ ಇದರ ಪ್ರೊಸೆಸ್ ಬೇರೆ ನಡೀತದೆ. ಇದೀಗ ಇವರು ಏನು ಓದಿದ್ದಾರೆ, ಇವರು ಇದನ್ನು ಮಿಕ್ಸ್ ಆಗಿ ಓದಿದ್ದಾರೆ, ಎಲ್ಲವನ್ನು ಟೋಟಲ್ ಆಗಿ ಮಿಕ್ಸ್ ಓದಿದ್ದಾರೆ ಏನೇನು ನಡೆದಿತ್ತು. ಇದರಲ್ಲಿ ಬೈಫಾರ್ಕೇಟ್ ಮಾಡಲಿಕ್ಕೆ ಇದೆ. ಉದಾಹರಣೆಗೆ ಆ ಹಾಲ್ ಯಾವುದು ಶ್ರೀದೇವಿ ಭವನ, ಇದು ದೇವಸ್ಥಾನದ ಅಂಡರ್ನಲ್ಲಿ ಬರುವುದಿಲ್ಲ. ಅದು ಶ್ರೀದೇವಿ ಸೇವಾ ಸಂಘ ರಿಜಿಸ್ಟರ್ ಅದರ ಅಂಡರ್ನಲ್ಲಿ ಬರ್ತದೆ. ಅದು ಕ್ಲಬ್ ಆಗ್ತದೆ ಅನೇಕ ಸಲ. ಇದು ಅಕೌಂಟ್ ಫುಲ್ ಅಕೌಂಟ್ ನಿಮ್ಮ ಡೀಟೇಲ್ ನಿಮ್ಮ ಗಮನಕ್ಕೆ ತಂದದ್ದಷ್ಟೇ. ನೀವು ಯಾಕೆ ಇದು ಇಷ್ಟು ಸಣ್ಣ ವ್ಯವಹಾರ ಅಂತ ಅಂದ್ಕೋತೀರಾ, ಅದಕ್ಕೆ ನಿಮ್ಮ ಗಮನಕ್ಕೆ ತಂದದ್ದು. ಇದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೈಫರ್ಕೇಟ್ ಆಗ್ತದೆ. ಇಲ್ಲಿ ಇನ್ನೊಂದು ವಿವರ ಅಂತ ಹೇಳಿದ್ರೆ ಇಂಟರ್ಲಾಕಿಗೆ 3 ಲಕ್ಷ ಕೊಟ್ಟಿದ್ದೇವೆ ಅಂತ. ಅದು ಆ್ಯಕ್ಚುಲಿ ಸರ್ಕಾರದಿಂದ 15 ಲಕ್ಷ ಅದಕ್ಕೆ ಪಾಸಾಗಿತ್ತು. ಅಡ್ವಾನ್ಸ್ ವರ್ಕ್ ಮಾಡಿದರು. ಆದರೆ ಯಾರು ವರ್ಕ್ ಮಾಡಿದ್ದಾರೆ ಅವರಿಗೆ ಹಣ ಬರಲಿಲ್ಲ. ಸೊ ಅವರು ಒಂದು ಕೇಳಿದ್ದಾರೆ, ನಮಗೊಂದು ಸ್ವಲ್ಪ ಅಡ್ವಾನ್ಸ್ ಅಂತ ಕೊಡಿ ನೀವು ದೇವಸ್ಥಾನದಿಂದ, ನಮಗೆ ವರ್ಕ್ ಅದು ಬಿಲ್ ಪಾಸ್ ಆದ ಮೇಲೆ ವಾಪಸ್ ಕೊಡ್ತೇವೆ ಅಂತ.
ಸದಾ ಕಳೆದ 1 ವರ್ಷದಿಂದ ಅವರಿಗೆ ಬಿಲ್ ಪಾಸ್ ಆಗಲಿಲ್ಲ. ಇದು ಒಂದನೇದ್ದು. ಇನ್ನೊಂದು 1.5 ಲಕ್ಷ ರೂಪಾಯಿ ನಾವು ಕೊಪ್ಪಳ ನಾಡಭಟ್ರಿಗೆ ವಾಪಸ್ ಕೊಟ್ಟದ್ದು ಅಂತ ಇದರಲ್ಲಿ ಲೆಕ್ಕದಲ್ಲಿ ಬರ್ತದೆ. ಈ ಕಟ್ಟಡಕ್ಕೆ ಅವರು ಅಡ್ವಾನ್ಸ್ ಕೊಟ್ಟಿದ್ದರು, ಅವರು ದೇಣಿಗೆ ಬೇರೆ ಕೊಟ್ಟಿದ್ದಾರೆ. ಯಾವುದು ಈಗ ನಮ್ಮ ಅನ್ನಪೂರ್ಣ ಕಟ್ಟಡ ಇದೆ, ಈ ಕಟ್ಟಡಕ್ಕೆ ಅವರು ಅಡ್ವಾನ್ಸ್ ಕೊಟ್ಟಿದ್ದರು. ಅವರು ಕೊಟ್ಟಂಥ ಅಡ್ವಾನ್ಸನ್ನು ಅವರಿಗೆ ವಾಪಸ್ ಮಾಡಿದ್ದೇವೆ. ಇದು ಈಗ 2ನೇ ಓದಿರುವಂಥದ್ದು ಕ್ಲಬ್ ಆಗಿರುವಂಥ ಲೆಕ್ಕ. ಇದರಲ್ಲಿ ಬೈಫರ್ಕೇಟ್ ಮಾಡಲಿಕ್ಕೆ ಇದೆ. ಬೈಫರ್ಕೇಟ್ ಮಾಡಿ ಸೇವಾ ಸಂಘದ ಅಡಿಯಲ್ಲಿ ಬರುವಂಥ ಲೆಕ್ಕವನ್ನು ಅದು ಆಡಿಟ್ಗೆ ಕಳಿಸ್ತದೆ. ದೇವಸ್ಥಾನದ ಲೆಕ್ಕವನ್ನು ನಾವು ನಿಮ್ಮ ಎದುರಿಟ್ಟು ಮಂಜೂರು ಮಾಡ್ತಾ ಇದ್ದೇವೆ. ನಿಮ್ಮದು ಒಪ್ಪಿಗೆ ಇದ್ದರೆ ಇದನ್ನು ಮುಂದುವರಿಸಬಹುದು ಅಂತ ಅಂದ್ಕೊಂಡಿದ್ದೇನೆ ನಾನು. ಅನ್ನದಾನ ವ್ಯವಸ್ಥೆಗೆ ಅನ್ನದಾನ ವ್ಯವಸ್ಥೆಗೆ 80,000 ಮಂಡ ಒಂಜಿ ವಾರ ಒಂಜಿ ದಾನಿಗಳ ಮುಖಾಂತರ 4,000 ರೂಪಾಯಿದಲ್ಲಿ కొని ವಸೂಲಾತಿ ಬರ್ತದೆ ಬಹುಶಃ. ಅವು ಆದಾಯ ಇನ್ನು ಖರ್ಚು ಬೇಕು ಅವನು. ಅಂತೂ ಟೋಟಲ್ ಉಳಿಕೆ ಉಂಟು. ಉಳಿಕೆ ಬೋಡತ್ತೆ ಅಲ್ಲಿ ಬೋರ್ಡ್ ಏತ್ರ ಬೋರ್ಡ್ ಮತ್ತೊಂದು ಅಡಿಗೆ ಮಾಡ್ಕೊಂಡು ಲಕ್ಷ ಸಾಮಾನು ಕೊಡೋದು ರೆಡಿ ಅವರು ದೇವಸ್ಥಾನಕ್ಕೆ ಭಾರಿ ಸಂತೋಷ ವಿಷಯ. ನಾನಾದ ವ್ಯವಸ್ಥೆಗೆ ನಾನಾದ ಬರಾಡು ಹುಡುಗ ದಾನಿಗೆ ಬರಾಡು ಬಂದಿದ್ದು ಮಾತಾಡಿ ನಮ್ಮ ತೇಂಡೊಣ್ಣೆ ಅಂತೇಳಿ ದೇವರ ಪ್ರಾರ್ಥನೆ ಮಾಡಿ. ದೇವಸ್ಥಾನದ ಇನ್ನಷ್ಟು ಅಭಿವೃದ್ಧಿಯ ಬಗ್ಗೆ ತಮ್ಮಲ್ಲಿ ಇರತಕ್ಕಂಥ ಅತ್ಯಂತ ಒಳ್ಳೊಳ್ಳೆಯ ಸಲಹೆ ಸೂಚನೆಗಳಿದ್ದಲ್ಲಿ ಅದನ್ನು ನೀಡಲಿಕ್ಕೆ ಒಂದು 2 ನಿಮಿಷಗಳ ಅವಕಾಶ ಇದೆ. ಏನಾಗಬೇಕು ಮುಂದೆ ಅನ್ನುವಂಥದ್ದನ್ನು ತಿಳಿಸಿದೆ. ನಾವು ಅದನ್ನು ವಿಮರ್ಶೆ ಮಾಡಲಿಕ್ಕಾಗ್ತದೆ, ಚರ್ಚೆ ಮಾಡಿ. ಹೊರನಾಡು ಹೊರನಾಡು ಮಾವು ಇರ್ತದೆ. ಆ ಮಾವಿನ ಅರಿಕೆ ಇದು 500 ರೂಪಾಯಿ 10 ರೂಪಾಯಿ ಅಂತ ತೊಂದರೆ ಅಂಚನೆ ಮೂಲ ಕಲೆಕ್ಟ್ ಮಾಡ್ತಾರೆ. ನನಗೆ ಅನ್ನದಾನದ್ದು ಅವಕಾಶ ಆಗ್ತದೆ, ಹೆಲ್ಪ್ ಆಗ್ತದೆ. ಅಂಚನೆ ಮೂಲ ಮಾಡ್ಕೊಳ್ಳಿ ಭಕ್ತರೆಲ್ಲ ಒಂಜಿ ತೃಪ್ತಿ ಇಪ್ಪು ಎಗ್ಲ ಅನ್ನದಾನದ ಒಂದು ಕೊರಿ ಅಂದರೆ ಇಲ್ಲೇ ಮಟ್ಟ ಅಂತ ಇತ್ತೆ ಪ್ರತಿ ವಾರ ಅನ್ನದಾನದ ಒಂದು ರೇಟ್ ಫಿಕ್ಸ್ ಮಾಡ್ತಾ ಇದ್ದು ಅವನಿಗೆ ಗೌರ್ಮೆಂಟ್ ನಾಟಕ್ಕೆಲ್ಲ ಬುಧಾರಣ ಅನ್ನದಾನ ಹಾಕೊಂಡು ಬೊಕ್ಕ ನಿತ್ಯದ ಬಗ್ಗೆ 6 ಯಜಮಾನರು ಬಂದಿರೋದು ಸಲಹೆ ಕೊರಿಯೋದು ಅದರ ಬಗ್ಗೆ ಇಂಕಲು ಆಲೋಚನೆ ಮಾಡ್ಬೋದು. ಆ ಬಂಡ ಅರಿತ ಮಾತ್ರ ಪ್ರಶ್ನೆ ಇತ್ತು, ಅರಿತ ಗ್ಯಾಸ್ದ ಅಥವಾ ತರಕಾರಿದ ಪ್ರಶ್ನೆ ಆಗ್ತದೆ. ಒಂದು ಮೇಯ್ನ್ ಆ ಟೈಮ್ಗೆ ತಕ್ಕ ಐನು ಬೈಕ್ ಪಾದಿ ರೆಡಿ ಮಾಡ್ತದೆ, ಐನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳಂಚಿನ ಪ್ರಶ್ನೆ. ಅದಕ್ಕೆ ಒಂದೇ ಜನತ್ತ ರೆಡ್ನೆ ಐಕೆ ಪುನಃ ಓವರ್ ಹೆಡ್ಸ್ ಖರ್ಚು ಈ ಪಂಡ ಇನ್ನು ಏತ್ ಅಡಿಗೆ ತಕ್ಕಲೆ ಗೊತ್ತುನತ್ತ ಏತ್ ರೇಟ್ ಕಮ್ಮಿ ಪಂಡಲ್ಲ ಒಂದು 2,000 ರೂಪಾಯಿ ಕೊಡಾಕು ಯಾಪಂಡ್ ಪುಡಿ 10 ಜನ 15 ಜನ ಬತ್ತಿಂದ ಅಕಲೆಗೆ ಪನ್ನ ಪ್ರಸಾದ ಕೊರ್ನಾಗ ನಮ್ಮ ಏತ್ ಅಡಿಗೆದ ಸಂಬಳವು ಮಾತ ಲೆಕ್ಕ ಮಲ್ಪುನಾಗ ಅದು ಮಾತ ವರ್ಕೌಟ್ ಮಾಡ್ತಾರೆ ಮಲ್ಪು ಎಂಕಲೆಗೆಲ್ಲ ಮನಸ್ಸುಂಡು ಮಧ್ಯಾಹ್ನದ ಹೊರತುಡು
ಸಭೆಯ ಸಂದರ್ಭದಲ್ಲಿ ಇದೇ ವಿಚಾರ ಪ್ರಸ್ತಾಪಕ್ಕೆ ಬಂದಿತ್ತು. ಪ್ರತಿ ಮನೆಯಲ್ಲೂ ಕೂಡ ನೀವು ಹೇಳಿದ್ದು ಅನ್ನದಾನಕ್ಕೆ ದೃಷ್ಟಿಯಾಗ್ತದೆ. ಆದರೆ ಅದು ಅಷ್ಟೊಂದು ಪರಿಣಾಮಕಾರಿಯಾಗಿ ಆಗಿಲ್ಲ. ಯಾಕೆ ಆಗಿಲ್ಲ ಅಂದರೆ ಇನ್ನೊಂದು ರೀತಿಯ ವೆರೈಟಿ ಅಕ್ಕಿಗಳು ನಾವು ಮನೆಗೆ ತರ್ತೇವೆ. ಹೀಗಾಗಿ ನಾವು ಇಲ್ಲಿ ಬಲಿವಾಡಿ ಕೂಡ ಸ್ವಲ್ಪ ವ್ಯತ್ಯಾಸ ಯಾಕೆ ಮಾಡಿದ್ದೇವೆ ಅಂತ ಹೇಳಿದರೆ, ಬಲಿವಾಡಿನ ಅಕ್ಕಿ ಅದು ರೇಷನ್ ನಾವು ತುಂಬ ಸಲ ಭಕ್ತಾದಿಗಳಲ್ಲಿ ವಿನಂತಿಯನ್ನು ಮಾಡಿದ್ದೇವೆ. ಬಲಿವಾಡಿಗೆ ತರುವಂಥ ಅಕ್ಕಿ ರೇಷನ್ ಅಕ್ಕಿಯನ್ನು ತರಬೇಡಿ, ಅದು ಇತರ ಅಕ್ಕಿಯಲ್ಲಿ ಹಾಕಿದಾಗ ಊಟದ ವ್ಯವಸ್ಥೆ ಅವ್ಯವಸ್ಥೆ ಆಗ್ತದೆ. ಅದಕ್ಕೋಸ್ಕರ ಆದಷ್ಟು ನಗದು ರೂಪದಲ್ಲಿ ಬಲಿವಾಡನ್ನು ಕೊಟ್ಟು ಸಹಕರಿಸಿದ್ದೇವೆ. ನೀವು ಹೇಳಿದ ವಿಷಯವನ್ನು ಮತ್ತೆ ಚರ್ಚೆ ಮಾಡ್ಯಾರು, ಆದರೂ ಅದನ್ನು ಗಮನದಲ್ಲಿ ಮತ್ತೆ ಯಾರು ಕೂಡ ಸಲಹೆ ಇಲ್ಲ ಅಂತೇಳಿ ಭಾವಿಸ್ತಾ ಇದ್ದೇವೆ. ನಿಮ್ಮ ಒಪ್ಪಿಗೆ ಇದ್ದಲ್ಲಿ 𝗧𝗂𝗵𝗺𝗍𝗂𝗺ಯೊಂದಿಗೆ ಮುಂದೆ ನಮ್ಮ ಅರಸರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ. ಪಂಚಾಯತ್ ಮಹೇಶ ಮಾಡ್ತೀನಿ ಮಾತಾಡಿದವೆಲ್ಲ ನಮಗೆ ಸಹಕಾರ ಎಡ್ಡಾಪನಂತಿನ ಸಾಧನೆ ಕೊಡೋದು ಕೇಳಿ ನೋಡ್ಬೇಕು. ಮುಖ ಇನ್ನಿಷ್ಟ ಮೀಟಿಂಗ್ ಇಡು ಇನ್ನಿಷ್ಟ ಸರ್ವ ಮಾತಾಡಲಿರ್ತದೆ. ಒಂದು ಸಹಕಾರದೊಟ್ಟಿಗೆ ಈತ ಸ್ಥಿತಿಲಾಯಿನಂಚಿನ ದೇವಸ್ಥಾನ ಸರಿಯಾಗಿನ ಒಂದು ವ್ಯವಸ್ಥೆಗೆ ಬರ್ತದೆ. ಅಂಚಾತ ಎಂಕಳಿಗೆ ಐದ ವಿಷಯಗಳು ಸಂತೋಷ ಉಂಟು. ಬೊಕ್ಕ ಈ ಪುಣಿಚ ದೇವಸ್ಥಾನ ಈ ನಮ್ಮನೆ ಹಾಕೊಳ್ಳೋದು ಎಂಕಳ ಗ್ರೇಟನಜ್ಜ ಆಂಡ ಈ ಸಾಧಾರಣ ಒಂಜಿ ಪ್ರತಿಯೊಂದು ಊರುಗಳ ಒಂಜಿ ಪುನರಂಪಣಂಚನ ವ್ಯವಸ್ಥೆ ಆಚಲು ಅಂಚಾತ ಬ್ಯಾಂಕ್ ಸಂತೋಷ. ಧನ್ಯವಾದ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರಾದಂಥ ಶ್ರೀಯುತ 𝗧𝗂𝗪 ರಂಗಮೂರ್ತಿಯವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಆದರಣೀಯ ಪನ್ನಾರು ಅರಸರೇ, ಇಲ್ಲಿ ಸೇರಿರುವಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ನನ್ನ ಜೊತೆಯಲ್ಲಿರುವಂಥ ಎಲ್ಲ ಸಹಕಾರಿಗಳು, ಬ್ರಹ್ಮಕಲಶ ಕಳೆದ ವರ್ಷ ಬಹಳ ಅದ್ದೂರಿಯಾಗಿ ನಡೆಯಿತು. ಬ್ರಹ್ಮಕಲಶದ ಪ್ರಾರಂಭದಲ್ಲಿ ನಮ್ಮ ಊರಿನ ಶಕ್ತಿಯ ಮೇಲೆ ನಾವು ಬ್ರಹ್ಮಕಲಶ ಅಭಿವೃದ್ಧಿ ಮತ್ತು ಬ್ರಹ್ಮಕಲಶ ಮಾಡಬೇಕು ಅಂತ ಹೇಳುವಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದೆವು. ಅದಕ್ಕೆ ಒಂದು 6 ತಿಂಗಳ ಅವಧಿಯಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಯಿತು ಮತ್ತು ದೇವರಿಗೆ ಇದನ್ನು ಸಮರ್ಪಿಸಲಾಯಿತು. ಸುಮಾರು 3 ಕೋಟಿಗಿಂತ ಹೆಚ್ಚು ಹಣವನ್ನು ಈ ಗ್ರಾಮಸ್ಥರು ಅಂದರೆ ನೀವೆಲ್ಲ ದೇವರಿಗೆ ಕೊಟ್ಟು ಈ ಕಾರ್ಯದ ಯಶಸ್ಸಿಗೆ ಕಾರಣೀಭೂತರಾದ್ದಕ್ಕೆ ನಿಮಗೆಲ್ಲ ಅನಂತ ಅನಂತ ಧನ್ಯವಾದಗಳು. ಬ್ರಹ್ಮಕಲಶದ ನಂತರ ಜಾತ್ರೆ ಆಗಿದೆ. ಇದು 2ನೆಯ ಜಾತ್ರೆ. ಈಗ ಅರಸರು ಹೇಳಿದ ಹಾಗೆ ಸಾಕಷ್ಟು ಅಭಿವೃದ್ಧಿ ಆಗಿದೆ. ದೇವಸ್ಥಾನದ ಒಳಗೆ ಹೊರಗಿನ ಪ್ರಾಂಗಣ, ಆಮೇಲೆ ಶ್ರೀದೇವಿ ಭವನ ಆಗಿದೆ, ಇಲ್ಲಿ ಅನ್ನಪೂರ್ಣ ಆಗಿದೆ, ಸಾಕಷ್ಟು ದೊಡ್ಡ ಪ್ರಮಾಣದ ವ್ಯವಸ್ಥೆಗಳು ಆಗಿದೆ. ಇನ್ನೊಂದಿಷ್ಟು ಕೆಲಸಗಳು ನಮ್ಮ ಮಧ್ಯೆ ಆಗಬೇಕು ಅಂತ ಹೇಳುವಂಥ ಚಿಂತನೆ ಕೂಡ ನಡೆದಿದೆ. ಒಂದು ಇತ್ತೀಚೆಗೆ ನಾವು ತಗೊಂಡಿರತಕ್ಕಂಥ ಒಂದು ನಿರ್ಣಯ ಅಂದರೆ ಸುಮಾರು 1 ಲಕ್ಷ ಲೀಟರ್ನ ಟ್ಯಾಂಕ್ ಇದರ ಪರಿಸರದಲ್ಲೇ ನಿರ್ಮಾಣ ಮಾಡಬೇಕು ಅಂತ ಪಿಲ್ಲರ್ ಹಾಕಿ. ಇದರ ಅಂದರೆ ನೀರು ಪೋಲಾಗಬಾರ್ದು. ಇಡೀ ಸುತ್ತಮುತ್ತ ಗ್ರಾಮ ಮಾತ್ರವಲ್ಲ, ಎಲ್ಲ ಪರಿಸರದಲ್ಲಿ ನೀರಿನ ಭಾರಿ ಕೊರತೆ ಕಾಣ್ತಾ ಇದ್ದೀವಿ ನಾವು. ಕಳೆದ ಮಳೆ ಒಂದು ಸ್ವಲ್ಪ ತಡವಾಗಿ ಬಾವಿರವರೆಗೆ ಬಂದ ಕಾರಣ ಸ್ವಲ್ಪ ನೀರು ಬಂದಿದೆ. ಇಲ್ಲಂದರೆ ಈ ವರ್ಷ ಈ ಬಿಸಿಗೆ ಈ ನೀರನ್ನು ನಾವು ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದನ್ನು ಗಮನದಲ್ಲಿಟ್ಟುಕೊಂಡು
ನಮಗೆ ನೀರಿನ ಮಿತ ಬಳಕೆಯ ದೃಷ್ಟಿಯಿಂದ ಒಂದು ಓವರ್ ಹೆಡ್ ಟ್ಯಾಂಕನ್ನು ಮಾಡಬೇಕು. ಸುಮಾರು 10 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಅದು ಬರ್ಬೋದು ಅಂತ ಹೇಳುವಂಥ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೇವೆ ನಾವು. ಇದರ ನಂತರ ಇನ್ನು ಇವತ್ತು ನಮ್ಮ ದರ್ಶನ ಬಲಿಯ ನಂತರ ಬಟ್ಟಲು ಕಾಣಿಕೆ ಮುಗಿದ ಮೇಲೆ ನಮ್ಮ ಕ್ಷೇತ್ರದ ತಂತ್ರಿಗಳು ಅರಸರನ್ನು ಮುಂದೆ ಇಟ್ಟುಕೊಂಡು ಒಂದು ರೀತಿಯ ಆದೇಶ ಅನುಗ್ರಹ ಎಲ್ಲವನ್ನ ಕೊಟ್ಟಿದ್ದಾರೆ. ಅದೇನೆಂದರೆ ಈಗ ಇಲ್ಲಿ ವಿಶ್ವನಾಥ ರೈಗಳು ಅವರ ಬಾಯಿಂದಲೂ ದೇವರು ಭರಿಸಿದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನನಗೆಲ್ಲ ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ, ಜಾತ್ರಾ ಸಂದರ್ಭದಲ್ಲೂ ಬಹಳ ಒಳ್ಳೆಯ ವ್ಯವಸ್ಥೆ ಇದೆ. ಆದರೆ ನನಗೆ ಇಲ್ಲಿಂದ ಬೆಡಿಕಟ್ಟೆವರೆಗೆ ಹೋಗಲಿಕ್ಕೆ ಒಂದು ವಾಹನದ ವ್ಯವಸ್ಥೆ ಬೇಕು ಅಂತ ಹೇಳುವಂಥದ್ದನ್ನು ದೇವರು ಕೇಳ್ತಾ ಇದ್ದಾರೆ. ವಾಹನ ಅಂದರೆ ಅದೇ ಯಾವುದು, ರಥ. ಈ ರಥದ ವ್ಯವಸ್ಥೆಯನ್ನು ನೀವು ಮಾಡಬೇಕು ಅಂತ ಹೇಳುವಂಥ ಒಂದು ರೀತಿಯ ಆದೇಶವನ್ನೇ ಕೊಟ್ಟಿದ್ದಾರೆ. ರಥ ಅಂದರೆ ಸಣ್ಣ ಕೆಲಸ ಅಲ್ಲ. ಅದು ಎಷ್ಟು ದೊಡ್ಡ ರಥ ಬೇಕು, ನಮ್ಮ ಶಕ್ತಿ ಎಷ್ಟು, ನಮ್ಮ ಸಾಮರ್ಥ್ಯ ಎಷ್ಟು, ನಮ್ಮ ಊರಿನ ಶಕ್ತಿ ಎಷ್ಟು, ನಮ್ಮ ಆರ್ಥಿಕ ವ್ಯವಸ್ಥೆಯ ಶಕ್ತಿ ಎಷ್ಟು, ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಗಿನ ಗ್ರಾಮದ ಹೊರಗಿಂದ ತುಂಬ ನಿರೀಕ್ಷೆ ಮಾಡಬಾರದು. ಯಾಕೆಂದರೆ ಎಲ್ಲ ಗ್ರಾಮದವರಿಗೆ ಅವರದ್ದೇ ಆದಂಥ ಅವರಿಗೆ ಖರ್ಚು ವೆಚ್ಚಗಳು, ದೇವರ ಎಲ್ಲ ಚಟುವಟಿಕೆಗಳಿಗೆ ಇರ್ತದೆ. ನಮ್ಮ ಗ್ರಾಮದ ಶಕ್ತಿ ಎಷ್ಟು ಇದನ್ನು ನೋಡಿಕೊಂಡು ಒಂದು ರಥ ಆಗಬೇಕು ಅಂತ ಹೇಳುವಂಥ ಒಂದು ಆಶಯವನ್ನು ಇವತ್ತು ಪ್ರಸಾದ ಕೊಡಬೇಕಾದ್ರೆ, ಈಗ ನಮ್ಮ ಬಟ್ಟಲು ಕಾಣಿಕೆಯ ಕೊನೆಯಲ್ಲಿ ಪ್ರಸಾದ ಕೊಡಬೇಕಾದ್ರೆ ನಮ್ಮ ಅರಸರನ್ನು ಮುಂದೆ ಇಟ್ಟುಕೊಂಡು ನಮಗೊಂದು ರೀತಿಯ ಆದೇಶವನ್ನು, ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾವು ಅದನ್ನು, ನಮಗೊಂದು ಹೊಸ ವಿಷಯ, ಇದನ್ನು ಸ್ವೀಕರಿಸಬೇಕು, ಇದನ್ನು ಜಾರಿಗೆ ತರಬೇಕು. ಎಷ್ಟು ಸಮಯ ಬೇಕು ಗೊತ್ತಿಲ್ಲ, ಮುಂದಿನ 1 ವರ್ಷ. ನಮಗೆ ರಥದ ಬಗ್ಗೆ ನಮಗೆ ಏನು ಗೊತ್ತಿಲ್ಲ. ಅದು ಎಷ್ಟು ಎತ್ತರ ಇರಬೇಕು, ಎಷ್ಟು ಅಗಲ ಇರಬೇಕು, ಎಷ್ಟು ಚಕ್ರ ಇರಬೇಕು, ಅದನ್ನು ಹೇಗೆ, ಒಟ್ಟು ಏನು ಗೊತ್ತಿಲ್ಲ. ಇದರ ಒಳಗೆ ಓಡಾಡುವಂಥ ರಥವ, ಹೊರಗೆ ಓಡಾಡುವಂಥ ರಥವ ಗೊತ್ತಿಲ್ಲ. ಇದೆಲ್ಲ ವಿಮರ್ಶೆ ಆಗಬೇಕಷ್ಟೇ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಒಪ್ಪುವುದಿದ್ರೆ, ನೀವೆಲ್ಲರೂ ಇದಕ್ಕೆ ಶಕ್ತಿ ಕೊಡುವುದಿದ್ರೆ, ಆರ್ಥಿಕ ಬಲ ತುಂಬುವುದಿದ್ರೆ, ಇವತ್ತು ಮಹಿಷಮರ್ದಿನಿಯ ಅಭಯ ಏನಾಗಿದೆ, ಈ ಅಭಯವನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಈ ಸಮಿತಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತದೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನನಗೆ ಅಷ್ಟು ಸಾಕಾಗೋದಿಲ್ಲ. ಎಲ್ಲರೂ ಎದ್ದು 2 ಕೈ ಎತ್ತಿ ಓಂಕಾರದ ಮೂಲಕ ನಮಗೆ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ನಮಗೆ ವಿಶ್ವಾಸ ಬರುವುದು. ಈಗ ದಯವಿಟ್ಟು ವಿಶ್ವನಾಥ ಶೆಟ್ಟರ್ ಎದ್ದು ನಿಂತುಕೊಳ್ಳಿ. ಎಲ್ಲರೂ 2 ಕೈ ಎತ್ತಿ ಓಂ ಅನ್ನೋದರ ಮೂಲಕ ಶಕ್ತಿ ಕೊಡಿ. ಕೂತ್ಕೊಳ್ಳಿ. ಈಗ ನಮಗೂ ವಿಶ್ವಾಸ ಬಂದಿದೆ. ಯಾಕೆಂದರೆ ಇನ್ನು ಮಾತಾಡಲಿಕ್ಕೆ ನಿಮಗೂ ಉಪಾಯ ಇಲ್ಲ, ನಮ್ಮಷ್ಟೇ ಜವಾಬ್ದಾರಿ ನಿಮಗೂ ಇದೆ. ಇರಲಿ, ಮುಂದಿನ ಎಷ್ಟು ಸಮಯ ಬೇಕು ಗೊತ್ತಿಲ್ಲ ನಮಗೆ. ಇದ್ರ ಬಗ್ಗೆ ಏನೂ ತಿಳುವಳಿಕೆ ಇಲ್ಲ ನಮಗೆ. ಮಾರುಕ್ಷೇಟ, ನಿಮಗೇನೋ ತಿಳುವಳಿಕೆ ಉಂಟಾ? ಇವರ ಸಮಿತಿಯಲ್ಲಿ ತಿಳುವಳಿಕೆ ಇಲ್ಲ ಅಂತ ಅಂದುಕೊಂಡಿದ್ದೇನೆ. ಇದನ್ನು ಕೃತಿರೂಪಕ್ಕೆ ತರುವ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಇನ್ನೊಂದೆರಡು ಸಲಹೆಗಳು ಬಂದಿದೆ. ದಿನ ಮಧ್ಯಾಹ್ನ ಅನ್ನ ಪ್ರಸಾದದ ಬಗ್ಗೆ ಇದನ್ನು ಓಪನ್ ಮೈಂಡಲ್ಲಿ ಯೋಚನೆ ಮಾಡ್ತೇವೆ. ನಮ್ಮ ಶಕ್ತಿ ಮೀರಿ ಇದನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಗೊತ್ತಿಲ್ಲ ನನಗೆ ಅದರ ಅಡೆತಡೆಗಳೇನು, ಅದಕ್ಕೆ ಎಷ್ಟು ಆರ್ಥಿಕ ಹೊರೆ ಬಗ್ಗೆ ನಾನೇನು ಹೇಳೋದಿಲ್ಲ. ಆರ್ಥಿಕ ಹೊರೆ ಸಮಾಜ ಕೊಡ್ತದೆ, ವ್ಯವಸ್ಥೆಯ ಹೊರೆ ಎಷ್ಟು ಅದು ಬಹಳ ಬಲವಾಗಿದೆ. ಅದಕ್ಕೋಸ್ಕರ ಇನ್ನದಕ್ಕೆ ಬೇರೆ ಜನಗಳನ್ನೇ ಅಪಾಯಿಂಟ್ ಮಾಡಬೇಕಾಗ್ತದೆ. ಮಾಡಿದರೆ ಒಳ್ಳೆಯದು ಅಂತ ಹೇಳುವಂಥ ಅಭಿಪ್ರಾಯ ಎಲ್ಲರದ್ದಿದೆ. ನಾವು ಅದರ ಬಗ್ಗೆ ಪ್ರಯತ್ನ ಮಾಡ್ತೇವೆ. ಈ ವರ್ಷ ಒಂದು ದೇವಸ್ಥಾನದ ಕಡೆಯಿಂದ ಎಲ್ಲರಲ್ಲಿ ವಿನಂತಿ ಮಾಡುತ್ತೇನೆಂದರೆ, ಮುಂದಿನ ದಿನಗಳಲ್ಲಿ ನಮ್ಮ ಕುಡಿಯುವ ನೀರು ಮತ್ತು ತೋಟಗಳಿಗೆ ಬೇಕಾದ ನೀರಿನ ಅಭಾವ ದೊಡ್ಡ ಪ್ರಮಾಣದಲ್ಲಿ ಬರುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನೀರನ್ನು ಉಳಿಸಿ ಮತ್ತು ನೀರನ್ನು ಇಂಗಿಸಿ, ನೀರನ್ನು ಸಾಧ್ಯವಾದಷ್ಟು ಮಿತವಾಗಿ ಬಳಸಿ, ಎಲ್ಲರಿಗೂ ನೀರಿನ ವ್ಯವಸ್ಥೆ ಸಿಗುವಾಗೆ ಆಗಲಿ
ಆ ಕಡೆಯಿಂದ ದೇವಸ್ಥಾನ ಒಂದಿಷ್ಟು ಚಟುವಟಿಕೆಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಹಾಗೆ ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಟ್ಟರೆ ನಾವು ಅದಕ್ಕೆ ಓವರ್ ಹೆಡ್ ಟ್ಯಾಂಕ್ ಮಾಡೋದರ ಮೂಲ ಉದ್ದೇಶವೇ ಅದು. ಮಾಡಿನ ನೀರನ್ನು ಕೂಡ ಇಂಗಿಸಿ ಯಾವುದೋ ಹಾಳು ಬೋರ್ವೆಲ್ಗಳಿಗೆ ಅಥವಾ ಬೇರೆ ಬೇರೆ ಕಡೆ ಇಂಗಿಸುವಂಥ ಕೆರೆಗಳಿಗೆ ಇಂಗಿಸುವಂಥ ಚಟುವಟಿಕೆಗಳು ನಮ್ಮ ಮನೆಗಳಲ್ಲೂ ಆಗಲಿ ನಮ್ಮ ದೇವಸ್ಥಾನದಲ್ಲಾಗಲಿ ಅಂತ ಒಂದು ಮಾದರಿ ವ್ಯವಸ್ಥೆಯನ್ನು ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಇದೆ. ಯಾಕೆಂದರೆ ಇನ್ನೊಂದು 2 ತಿಂಗಳು ಮಳೆ ಬಾರದೇ ಇದ್ದರೆ, ಮೇ ಎಂಡ್ವರೆಗೆ ಮಳೆ ಬಾರದೇ ಇದ್ದರೆ, ಬರ್ಬೋದು, ಬಾರದೇ ಇದ್ದರೆ ಎಲ್ಲ ಭಾರಿ ದೊಡ್ಡ ಕಷ್ಟ. ಇವತ್ತು ಬಯಲು ಸೀಮೆ, ಇವತ್ತು ಬೆಂಗಳೂರು ಅಂತ ಜಾಗದಲ್ಲಿ ಎಲ್ಲ ಹೋದರೆ ನೀರಿನ ಹಾಹಾಕಾರ. ಒಂದು 10 ಲೀಟರ್ ನೀರು ಪಡಿಬೇಕಾದ್ರೆ 10 ಕಿಲೋಮೀಟರ್ ನಡೆಯುವ ಒಂದು ಪರಿಸ್ಥಿತಿ ಕೆಲವು ಕಡೆ ಬಂದಿದೆ. ದನಗಳೆಲ್ಲ ಗುಳೆ ಹೋಗ್ತಾ ಉಂಟು, ಜನ ಗುಳೆ ಹೋಗ್ತಾ ಇದ್ದಾರೆ. ಸೊ ಈ ಕಷ್ಟ ಇದೆ, ಇದು ನಮ್ಮ ಕೈಯಲ್ಲೇ ನಾವು ಮಾಡಿಕೊಂಡಿರುವ ಕಷ್ಟ. ಮಿತವಾಗಿ ಹಿತವಾಗಿ ಮತ್ತು ನೀರನ್ನು ಸಂಗ್ರಹ ಮಾಡಿಟ್ಟುಕೊಳ್ಳುವಂಥ ಒಂದು ವ್ಯವಸ್ಥೆ ನಾವೆಲ್ಲರೂ ವೈಯಕ್ತಿಕವಾಗಿ ನಮ್ಮ ಮನೆಗಳಲ್ಲಿ ಮಾಡೋಣ, ನಮ್ಮ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಇದಕ್ಕೆ ಎಲ್ಲ ಇಷ್ಟರವರೆಗಿನ ಒಂದು ವರದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ನೀವು ಅದನ್ನು ನಮಗೆ ಪೂರ್ತಿ ಸಹಕಾರ ಕೊಟ್ಟು ಬೆಂಬಲಿಸಿ ಅದನ್ನು ಒಪ್ಪಿಕೊಂಡಿದ್ದೀರಿ. ಮುಂದಿನ ಯೋಜನೆಗಳಿಗೂ ನಿಮ್ಮ ಪೂರ್ತಿ ಸಹಕಾರ ಬೆಂಬಲ ಕೊಡ್ತೀರಿ ಅಂತ ಹೇಳಿಕೊಂಡು ಎಲ್ಲರಿಗೂ ಮಹಿಷಮರ್ದಿನಿಯ ಅನುಗ್ರಹ ಇರಲಿ. ಪ್ರತಿಯೊಬ್ಬನಿಗೂ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ದೇವರನ್ನು ನಂಬುವಂಥ ಪ್ರತಿಯೊಬ್ಬನಿಗೂ ದೇವರ ಅನುಗ್ರಹ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ 12 ಮಾತು ಮುಕ್ತಾಯಗೊಳಿಸ್ತೀನಿ. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ. ಧನ್ಯವಾದವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾಗಿರತಕ್ಕಂಥ ಶ್ರೀಯುತ ವಿಶ್ವನಾಥ ರೈ ಅವರು. ಧನ್ಯವಾದ ಸಮರ್ಪಣೆ ಆದ ಬಳಿಕ ಎಲ್ಲರೂ ಒಟ್ಟಾಗಿ ಸಾಮೂಹಿಕ ಶಾಂತಿ ಮಂತ್ರವನ್ನು ಆಡಿಕೊಂಡು ನಂತರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ಶ್ರೀ ಮಹಿಷಮರ್ದಿನಿಗೆ ವಂದಿಸುತ್ತಾ, ಆತ್ಮೀಯ ಭಕ್ತಾಭಿಮಾನಿಗಳೇ, ಈ ದಿನದ ಈ ಜಾತ್ರೋತ್ಸವದ ವರ್ಷಾವಧಿ ಜಾತ್ರೋತ್ಸವ ನಡೆಯುವಂಥ ಪ್ರತಿ ವರ್ಷ ಕೂಡ ಈ ಸಭಾ ಕಾರ್ಯಕ್ರಮ ಅಂದರೆ ಗ್ರಾಮಸ್ಥರ ಸಭೆಯನ್ನು ಕರೀತಿದ್ದೇವೆ. ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಧನ್ಯವಾದ ಸಮರ್ಪಣೆ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವೇದಿಕೆಯಲ್ಲಿರುವ ಆನುವಂಶಿಕ ಮುಖ್ಯಸ್ಥರಾದಂತಹ ಬಂಗಾರ ಅರಸರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ 𝗧𝘂𝗹𝗪 ರಂಗಮೂರ್ತಿ ಇವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅರಮನೆಯಲ್ಲಿ ಬಂದಿದ್ದಾರೆ ರಾಜಾರಾಮ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ದೇವಸ್ಥಾನದ ತಂತ್ರಿವರಿಯರಿಗೆ ಹಾಗೂ ಅರ್ಚಕ ವೃಂದವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ದೇವಸ್ಥಾನದಲ್ಲಿ ಶ್ರಮಸೇವೆಯನ್ನು ಮಾಡಿದಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಪತ್ರಿಕೋದ್ಯಮದವರಿಗೆ, ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡುವಂತಹ ಮಾಧ್ಯಮದವರಿಗೆ ಹಾಗೂ ಎಲ್ಲ ರೀತಿಯ ಧನ ಸಹಾಯವನ್ನು ಇದ್ದಂಥ ನೇರವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಈ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ರೀತಿಯ ಸಲಹೆ ಸೂಚನೆ ನೀಡಿದಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಒಟ್ಟಿಗೆ ಹೇಳೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.
ಎದುರು ರೆಡಿ ಅಲ್ಲ ಸ್ಕ್ರೀನ್ ಡೌನ್ ಆಪೇದವದಾ ಸ್ಕ್ರೀನ್ ಉಂಡು ಸ್ಕ್ರೀನ್ ಎನ್ನವಾ
ಮುಕ್ತಿ ಸಾಧನ ಅಮ್ಮ ನಿನ್ನ ನಾಮದಿಂದ ಜನ್ಮ ಪಾವನ ಅಮ್ಮ ನಿನ್ನ ಜ್ಞಾನ ಒಂದೇ ಮುಕ್ತಿ ಸಾಧನ ಶಾರದಾಂಬೆ ಜೈ ಜಗದಂಬೆ ಶಾರದಾಂಬೆ ಜೈ ಜಗದಂಬೆ ಶಾರದಾಂಬೆ ಜಗದಂಬೆ ನಿನ್ನಡೆ ಅಮ್ಮ ನಿನ್ನ ನಾಮ
ದೇವಸ್ಥಾನದ ಅನ್ನಪೂರ್ಣ ಕಟ್ಟಡದಲ್ಲಿ ಅನ್ನಪ್ರಸಾದ ಸೇವೆ ಜರುಗ್ತಾ ಇದೆ. ಭಕ್ತಾದಿಗಳು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ದೇವಸ್ಥಾನದ ಅನ್ನಪೂರ್ಣ ಸಭಾಂಗಣದಲ್ಲಿ ಅನ್ನಪ್ರಸಾದ ಸೇವೆ ನಡೀತಾ ಇದೆ. ಬಂದಂತಹ ಎಲ್ಲ ಭಕ್ತಾದಿಗಳು ಕೂಡ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೆ. ನಿನ್ನೆಯ ಯಾತ್ರೋತ್ಸವದ ಸಂದರ್ಭದಲ್ಲಿ ಒಂದು ವಾಚ್ ಮತ್ತು ಹೆಂಗಸರು ಕೈಯಲ್ಲಿ ಉಪಯೋಗಿಸುವಂತಹ ಕೈಚೀಲ ನಡೆದು ಹೋಗುವುದು ಇರುತ್ತದೆ. ಒಟ್ಟಿಗೆ ಇವತ್ತು ಕಾಲಿನ ಬೆಳ್ಳಿಯ ಗೆಜ್ಜೆ ಕೂಡ ಇರುತ್ತದೆ. ಕಲ್ಕೊಂಡವರು ಅದನ್ನು ಸೇವಾ ಕೌಂಟರ್ನಿಂದ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಒಂದು ವಾಚು, ಇನ್ನೊಂದು ಕೈ ನಿಂತಿರುವಂತಹ ಮತ್ತು ಒಂದು ಕಾಲಿನ ಗೆಜ್ಜೆ. ಯಾತ್ರೋತ್ಸವದ ಸಂದರ್ಭದಲ್ಲಿ ಅನ್ನದಾನ ಸೇವೆಯನ್ನು ಮಾಡಲಿಕ್ಕಿಸುವಂತಹ ಭಕ್ತಾದಿಗಳು
ರೂಪಾಯಿ 10,000 ಕೊಟ್ಟು ರಸೀದಿಯನ್ನು ಪಡೆದುಕೊಂಡು ದೇವಸ್ಥಾನದ ಒಳಗಡೆ ರಸೀದಿಯನ್ನು ತೋರಿಸಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಮ್ಮ ವಿನಂತಿಯನ್ನು ಮಾಡ್ತಾರೆ. ಹೀಗಾಗಿ ಅನ್ನದಾನದಲ್ಲಿ ಪಾಲ್ಗೊಂಡಂತಹ ಭಕ್ತಾದಿಗಳು ನಿಮ್ಮಲ್ಲಿ ಕವಿತಾ ಮಕ್ಕಳು ಮಂಡ್ಯದಲ್ಲಿಯ ಇವರ ಅವರ ಸ್ಮರಣಾರ್ಥ ಮನೆಯವರು ಕೂಡ ಇತ್ತು. ನಿಮ್ಮಲ್ಲಿ ಪುಷ್ಪಾವತಿ ಮಕ್ಕಳನೆಯವರು ನೋಡಬಹುದು. ಗಣೇಶ ಮಂಗಳೂರು, ಶಿವಪುರಿ ಬೈಲುಗಳು, ರಂಗಯ್ಯ ಮಂಡ್ಯ, ಅಗತ್ಯರು ಗುರುರಾಯರು, ವಿದ್ವಾಂಸ ಪುತ್ತೂರು, ಶ್ರೀಮತಿ ಮತ್ತು ವಿದ್ಯಾವಂತ ಹಾಗೂ ಮಕ್ಕಳು ವೇದಿಕೆ, ಶ್ರೀ ಉದಯ ಕುಮಾರ್ ಮತ್ತೆ ಶ್ರೀಮತಿ ಶ್ಯಾಮಲಾ ನಾಯಕ ಮತ್ತು ಮಕ್ಕಳು ಇದ್ದಾರೆ. ದೀಪಾತ್ರೆ ಬೈಲೂರು, ರಾಮಕೃಷ್ಣ ದಂತಾಯ ಪುತ್ತೂರು, ಕಾರ್ತಿಕ್ ಸಂಜಯವರು, ಶಾಂತಪ್ಪ ಪೂಜಾರಿ ಹಿರಿಯರು, ಗಣೇಶ್ ಕೃಷ್ಣ ಎಸ್ಆರ್ ದೇವಿ ಸದನ ಇಷ್ಟು ಜನ ಇಲಾಖೆ ಅನ್ನದಾನ ಸೇವೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅನ್ನದಾನ ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಭಕ್ತಾದಿಗಳಿದ್ದಾರೆ. ತಾವುಗಳು ರೂಪಾಯಿ 10,000 ನೀಡಿ ರಸೀದಿಯನ್ನು ಪಡೆದುಕೊಂಡು ದೇವಸ್ಥಾನದ ಒಳಗಡೆಯಿಂದ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ದೇವರ ಕಮಟೋದ್ಘಾಟನೆ ಆಗಲಿದೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳು ವಿಚಾರ ದನದ ತುಪ್ಪ, ಜೇನುತುಪ್ಪ ಮತ್ತು ಫಲವಸ್ತುವನ್ನು ನೀಡಿ ಸಹಕರಿಸಬೇಕು ಮತ್ತು ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಮಟೋದ್ಘಾಟನೆ ಆದ ನಂತರ ತುಲಾಭಾರ ಸೇವೆ ನಡೆಯಲಿದೆ. ತುಲಾಭಾರ ಸೇವೆಯಲ್ಲಿ ಅಡಿಕೆ ಹೊತ್ತಂತಹ ಭಕ್ತಾದಿಗಳು ತಮ್ಮ ಹೆಸರು ಮತ್ತು ಯಾವ ವಸ್ತುವಿನಲ್ಲಿ ನಾವು ತುಲಾಭಾರ ಸೇವೆಯನ್ನು ಮಾಡ್ತೇವೋ ಆ ವಸ್ತುವಿನ ವಿವರ ಮತ್ತು ತಮ್ಮ ಹೆಸರನ್ನು ಸೇವಾ ಕೌಂಟರ್ನಲ್ಲಿ ಇವತ್ತು ನೋಂದಾಯಿಸಬಹುದು ಅಥವಾ ನಾಳೆ ಬೆಳಿಗ್ಗೆ 10 ಗಂಟೆಯ ಒಳಗಡೆ ತಮ್ಮ ಹೆಸರು ಮತ್ತು ಆ ವಸ್ತುವಿನ ವಿವರವನ್ನು ಹೇಳಿ ರಸೀದಿಯನ್ನು ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾಳೆ ರಾತ್ರಿ 7 ಗಂಟೆಗೆ ದೇವರ ಹೊರಬೇಕ ಸವಾರಿ, ನಂತರ ದೇವರ ಗುಡಿಯಲ್ಲಿ ದೇವರ ಅಲಂಕಾರ, ಆಮೇಲೆ ಭಟ್ಟಾಚಾರಿಕೆಯಾಗಿ ಧ್ವಜಾರೋಹಣದೊಂದಿಗೆ ಈ ವರ್ಷದ ತಾಯಿಯ ಯಾತ್ರೋತ್ಸವ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಆ ನಂತರ ದೇವಸ್ಥಾನದ ಸಾನ್ನಿಧ್ಯದಲ್ಲಿರುವಂತಹ ಶ್ರೀ ವೆಂಕಟರಮಣ ಯಾದಸ್ವಾಮಿ ಮತ್ತು ಪ್ರಸಾದಗಳ ದೇವೋತ್ಸವ ಕಾರ್ಯಕ್ರಮ ಜರುಗಲಿದೆ. ಇವೆಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಎಲ್ಲ ಸಜ್ಜನ ಭಕ್ತರು, ತಂದೆಯ ತಾಯಂದಿರು ಭಾಗವಹಿಸಿ ದೇವರ ಮತ್ತು ದೈವಗಳ ಕೃಪಾ ಆಶೀರ್ವಾದವನ್ನು ಪಡೆದುಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ.
ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅನ್ನಪೂರ್ಣ ಸಭಾಂಗಣದಲ್ಲಿ ಅನ್ನಪ್ರಸಾದ ಸೇವೆ ಜರುಗ್ತಾ ಇದೆ. ಜಾತ್ರೋತ್ಸವದ ಸಂದರ್ಭದಲ್ಲಿ ಅನ್ನದಾನ ಸೇವೆ ಮಾಡಲಿರುವಂತಹ ಭಕ್ತಾದಿಗಳು ರೂಪಾಯಿ 20,000 ಪ್ರತಿಜ್ಞಾನ ಪಡೆದುಕೊಂಡು ದೇವಸ್ಥಾನದ ಹೋಟೆಲಿಂದ ಪ್ರಸಾದವನ್ನು ಸಲ್ಲಿಸಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ದೇವರ ಅಪಧೋದ್ಘಾಟನೆ ಆಗಲಿದೆ. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೂವು, ಸಿಂಗಾರ, ಗಣಪತಿಯಪ್ಪ, ದೇವರಪ್ಪ ಮತ್ತು ನವಭಕ್ತಿಗಳ ಅವಶ್ಯಕತೆ ಇರುವುದರಿಂದ ಭಕ್ತಾದಿಗಳು ಸಮಾಜ ಅದರ ನೀತಿ ಕಾರಣಕ್ಕೆ ಈ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿದೆ. ಸವೋದೋದ್ಘಾಟನೆ ಆದ ನಂತರ ಗುಲಾಬರ ಸೇವೆ ನಡೆಯುತ್ತದೆ.
ಒಟ್ಟಲು ಕಾಣಿಕೆ ಆಗದೇ ಇದ್ದವರಿಗೆ ಅವಕಾಶ ನೀಡದೇ ಇದ್ದವರಿಗೆ ನಾಳೆ ರಾತ್ರಿ ಒಟ್ಟಲು ಕಾಣಿಕೆ ಇದೆ. ಆ ಸಂದರ್ಭದಲ್ಲಿ ಒಟ್ಟಲು ಕಾಣಿಕೆಯನ್ನು ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸುವುದು. ದಾನ ಒಟ್ಟಲು ಕಾಣಿಕೆ ಮಾಡದೇ ಇದ್ದಂಥ ಮನೆಗಳು ಅವರಿಗೆ ನಾಳೆ ರಾತ್ರಿ ಒಟ್ಟಲು ಕಾಣಿಕೆಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಭಕ್ತಾದಿಗಳು ನಾಳೆ ರಾತ್ರಿ ಒಟ್ಟಲು ಕಾಣಿಕೆಯನ್ನು ಹಾಕಿ ದೇವರ ಪ್ರಸಾದವನ್ನು ಸ್ವೀಕರಿಸುವುದಾಗಿ ನಮ್ಮ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅನ್ನಪೂರ್ಣ ಪ್ರಧಾನದಲ್ಲಿ ಅನ್ನಪ್ರಸಾದ ಸೇವೆ ಜರುಗ್ತಾ ಇದೆ. ಅನ್ನಪ್ರಸಾದ ಸೇವೆಯಿಂದ ಅನ್ನಪ್ರಸಾದಗಳನ್ನು ಸ್ವೀಕರಿಸಬೇಕಾಗಿ ತಮ್ಮ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನಾಳೆ ಸರಿಯಾಗಿ ದೇವರ ಸಮುದ್ರಾಟನೆ ಆಗಿದ್ದೀವಿ. ಸಮುದ್ರಾಟನೆಯ ಸಂದರ್ಭದಲ್ಲಿ ಭಕ್ತಾದಿಗಳು ಜೇನುತುಪ್ಪ, ದನದ ತುಪ್ಪ ಮತ್ತು ವಸ್ತುಗಳನ್ನು ಸಹಕರಿಸಿ ದೇವರ ಪೂಜೆಗೆ ಪಾತ್ರರಾಗಬೇಕಾಗಿ ನಮ್ಮ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರವಚನಕಾರನೇ ಆದ ನಂತರ ಪ್ರಸಾದ ವಿತರಣೆ ಆಗ್ತದೆ. ಬಳಿಕ ತುಲಾಭಾರ ಸೇವೆ ನಡೆಯುತ್ತಿದೆ. ತುಲಾಭಾರ ಸೇವೆಯಲ್ಲಿ ಹಣಕ್ಕೆ ಹೊತ್ತಂತಹ ಭಕ್ತಾದಿಗಳು ತಮ್ಮ ಹೆಸರನ್ನು ಮತ್ತೆ ತಾವು ಯಾವ ವಸ್ತುವಿನ ಮೂಲಕ ತುಲಾಭಾರವನ್ನು ಮಾಡುತ್ತೀರಾ ಆ ವಸ್ತುವಿನ ವಿವರವನ್ನು ನಮ್ಮ ಸೇವಾಭಕ್ತನಲ್ಲಿ ಇವತ್ತು ಅಥವಾ ನಾಳೆ ಬೆಳಿಗ್ಗೆ 10 ಗಂಟೆಯ ಒಳಗೆ ನೋಂದಾಯಿಸಿ ರಸೀದಿಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಮಧ್ಯಾಹ್ನ ಬಟ್ಟಲು ಕಾಣಿಕೆಯನ್ನು ಹಾಕಲಿಕ್ಕೆ ಅವಕಾಶ ಸಿಗದಂತಹ ಭಕ್ತಾದಿಗಳು ನಾಳೆ ರಾತ್ರಿ ಬಟ್ಟಲು ಕಾಣಿಕೆ ಆ ಸಂದರ್ಭದಲ್ಲಿ ಬಟ್ಟಲು ಕಾಣಿಕೆಯನ್ನು ಹಾಕಿ ಪ್ರಸಾದವನ್ನು ಸ್ವೀಕರಿಸುವುದು. ನಾಳೆ ರಾತ್ರಿ ಬಟ್ಟಲು ಕಾಣಿಕೆ ಆದ ನಂತರ ಧ್ವಜಾವರೋಹಣ ಕಾರ್ಯಕ್ರಮ ಆಗಲಿದೆ. ಅನಂತರ ಕಾಲೇಜಿನಲ್ಲಿರುವಂತಹ ನೆಸರ್ಗಣ್ಣ ಮತ್ತು ಯಾದವ ಮತ್ತು ಪರಿವಾರ ದೈವಗಳ
ರಥದಲ್ಲಿ ನಿಂತಿರುವಂತಹ ದ್ವಿಚಕ್ರ ಮತ್ತು 4 ಚಕ್ರದ ವಾಹನದ ಚಾಲಕರು ಬಾಲಕರು ದಯವಿಟ್ಟು ತಮ್ಮ ವಾಹನವನ್ನು ಅಲ್ಲಿಂದ ತೆರವುಗೊಳಿಸಬೇಕಾದ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಿಡಿಕಟ್ಟೆಯ ಸುತ್ತಮುತ್ತ ಇರುವಂತಹ ದ್ವಿಚಕ್ರ ಮತ್ತು 4 ಚಕ್ರದ ವಾಹನದ ಚಾಲಕರು ಮತ್ತು ಬಾಲಕರು ದಯವಿಟ್ಟು ತಮ್ಮ ವಾಹನವನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿಗೆ ತೆರವುಗೊಳಿಸುವಂತಹ ಸಂದರ್ಭದಲ್ಲಿ विश्वसुन्दरी अवतारम् मायामोहिनी अवतारम् विश्वसुन्दरी अवतारम् मायामोहिनी अवतारम् विश्वसुन्दरी अवतारम् मायामोहिनी अवतारम् विश्वसुन्दरी अवतारम् मायामोहिनी अवतारम् विश्वसुन्दरी अवतारम् शंकरने मयकी उडल तन्निषेध शंकरने मयकी उडल तन्निषेध शंकर नारायण संगमने शंकर नारायण संगमने कलियुग पेरुमाळि अवतारमे कलियुग पेरुमाळि अवतारमे कैलास शैलाधिनाथं पन्नगशयनं श्रीहरि संगमस्थानं पुण्यपम्पावती मायामोहिनीरूपमार्ग मातङ्गरूपिणिगे पिरन्त कलिकल्मषनाशनं கண்டே மணியாக பிறந்தவன் மணிகண்டன் புண்ணிய நதியா பம்பையில் பிறந்து பந்தள மன்னன் எடுத்து வளர்த்தார் பாலூட்டி தாளாட்டி ஐயனின்று பேர் வைத்து பந்தள தேசம்
ಹೇಳಿದ್ರೆ ಅವ್ರ ಹತ್ರ ಕೊಡೋದು. Ini berapa nawe itu ini? Nawe cara kerja, kerja nawe kerana itu ni.
ಕೇಬಲ್ ಡೈರೆಕ್ಟಾ ಸ್ವಲ್ಪ ಡೈರೆಕ್ಟ್ ಕೇಬಲ್ ಇಂಟರ್ನೆಟ್ ಓಕೆ आप इधर उठेगा हार्ड वर्ड हार्ड एरिया ಪ್ರೀಡೇ ಹೋಗಿದ್ದೀನಿ ಹಾರ್ಡ್ ಯಾವುದು ಏದು ರೆಡ್ಡರ್ ಹಾಕೋಣ ಅದಕ್ಕೆ ಹಾರ್ಡಿಗೆ ತಾನೆ दमारे
ಯಾವತ್ತೇನಾಯ್ತು ಜೇರುಳ್ಳಿ ಅತ್ತ ಈ ಬಾಕಿದ ಮಾತಾಡಕ್ಕಿಡ್ಲ ಬಾರಿ ಎಡ್ಡೆ ಆಗ್ತದೆ ಮೂಲ ನಮ್ಮಲ್ಲಿ ಕಮ್ಮಿ ಅತ್ತ
పిల్లకి జత్తు ಬೇಜಾರ ಒಂದು ಪಂಪುಣ ಚಿತ್ರ ಒಂದು ಅಧಿಕಾರ ಸುಗೂಟು ನಮ್ಮ ಹಿರಿಯ ಅದು ಒಂದು ನನ್ನ ಚಿತ್ರ ಮತ್ತು ಪಾಡಿನಲ್ಲಿ ಮನ್ಪುಲೆ ಕೊಡ್ಬೇಡ ನಮ್ಮ ಮನ್ಸುಂಡ ಐದು ದೇವರ ವಿನಿಯೋಗ ದೈವದ ಪಂಪುಣ ಎಡ್ಡಾವಡು ಬೇತದಾಳೆ aku थोड़ा सी teman-teman bonaga awi ನಿಮ್ಮ ಬೇತದಾಲ ತಂದು ಕೊಡ್ಕೊಂಡು
ಅದಕ್ಕೆ ಬಂದು ಹಾಗೆ ಅಲ್ಪ ದಿಕ್ಕು ಲೈವ್ ಕಟ್ ಮಾಡ್ಬೋದು. ಅದು ಬೊಟ್ಟಿನ ಬೆಚ್ಚನ್ನು ಮರಂಚಲಾಗ ನಮ್ಮ ಒಂದು ಜಾಗೆ ದೇವರ ಬರ್ಪೆಯಲ್ಲಿ ಬಂದಿದ್ದ ಅಂಗ ಅವು ಎಷ್ಟು ವಿಶೇಷವಾಗಿ ಅತ್ತ ಗೋಗಂದು ಬಂದಿದ್ದು ಬಂದ ಇರುವ ಅವತ್ತನ್ನೇ ಬಂದ ಜಾತ್ರೆ ಆಗುದು ನನ್ನ ಕೈಲಿ ಕಳಿಸಿ ಇದು ಆಲೋಚನೆ ಯೋಗ ಯೋಗ ವಿಷಯವನ್ನು ಎಂಟು ಮೊದಲು ಸಮಸ್ಯೆ ಅಲ್ಲ ದೇವರ ಜಾತ್ರೆ ನೋಡ್ತಾರೆ ಏನೇನು ಯೋಗ ಅತ್ತ ಫೋನ್ ನಂಬರ್ ಇರ್ಬೇಕು ಇವಾಗ ಕೇಂದ್ರವನ್ನು ಈ 13